17-18ನೇ ವರ್ಷದ ಮುಂಗಡ ಪತ್ರವನ್ನ ಇವತ್ತು ಮಂಡಿಸಿದ್ದೇನೆ. ನೀವೆಲ್ಲ ಈಗಾಗಲೇ ಮುಂಗಡ ಪತ್ರವನ್ನ ನೋಡಿದ್ದೀರಿ. ಮುಂಗಡ ಪತ್ರದ ಪ್ರತಿಗಳು ಕೂಡ ನಿಮಗೆ ಸಿಕ್ಕಿರಬೇಕು. ನಮ್ಮ ಆದ್ಯತೆಗಳು 2013-14ರಲ್ಲಿ ಏನು ಹೇಳಿದ್ದೋ ಅವೆಲ್ಲ ಆದ್ಯತೆಗಳು ಕೂಡ ಮುಂದುವರೆದಿದ್ದಾವೆ. ಕೃಷಿ, ನೀರಾವರಿ, ಶಿಕ್ಷಣ, ಆರೋಗ್ಯ, ವಿದ್ಯುತ್ತು, ಸಮಾಜ ಕಲ್ಯಾಣ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಜೊತೆಗೆ ಆಹಾರ, ಈ ವಲಯಗಳಲ್ಲಿ ನಮ್ಮ ಆದ್ಯತೆ ಮುಂದುವರೆದಿದೆ. ಈ ಎಲ್ಲ ವಲಯಗಳಲ್ಲೂ ಕೂಡ ಹೆಚ್ಚು ಹಣವನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದು ನನ್ನ 5ನೇ ಬಜೆಟ್. ಅಂದ್ರೆ ನಮ್ಮ ಸರ್ಕಾರ ಬಂದ ಮೇಲೆ 5ನೇ ಆಯವ್ಯಯ ಮಂಡಿಸಿದ್ದೀವಿ. ನೀವು ಹಿಂದಿನ ಸರ್ಕಾರ 8-9ರಿಂದ 12-13ವರೆಗೆ ಅವರು ಖರ್ಚು ಮಾಡಿದಂತ ಹಣ ಮತ್ತೆ ನಾವು ಖರ್ಚು ಮಾಡಿದಂತ ಹಣ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ನಿಮಗೆ ಬೇಕು ಅಂದ್ರೆ ಅಂಕಿಅಂಶಗಳನ್ನೆಲ್ಲ ಕೊಡ್ತೀನಿ. ನೀವು ಬರೀತಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ವರ್ಷದ ಆಯವ್ಯಯದ ಗಾತ್ರ 1,86,561 ಕೋಟಿ. 16-17ರಲ್ಲಿ ಅದು 1,63,419 ಕೋಟಿ ಇತ್ತು. ಅಂದ್ರೆ ಕಳೆದ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೆ 23,142 ಕೋಟಿ ಆಯವ್ಯಯದ ಗಾತ್ರದಲ್ಲಿ ಹೆಚ್ಚಾಗ್ತದೆ. ಅಂದ್ರೆ 14.1%, 14.16% there is a growth in the size of the budget. ಆಮೇಲೆ ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಕ್ರಿಯೇಷನ್ ಆಫ್ ದಿ ಅಸೆಟ್ಸ್ ಅದು 16-17ರಲ್ಲಿ 16% ಇದ್ರೆ 17-18ಕ್ಕೆ ಅದು 18% ಆಗುತ್ತೆ ಇನ್ ದಿ ಟೋಟಲ್ ಬಜೆಟ್ ಸೈಜ್. ಸೊ ನಮ್ಮ ಬಜೆಟ್ನಲ್ಲಿ ಬರೀ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೆಚ್ಚು ಹೋಗ್ತಾ ಇಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ಕೂಡ ಹೆಚ್ಚು ಖರ್ಚು ಮಾಡ್ತಕ್ಕಂಥದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಅಸೆಟ್ಸ್ ಕ್ರಿಯೇಷನ್, ಆಸ್ತಿ ಸೃಷ್ಟಿ ಆಗ್ತಕ್ಕಂಥದ್ದು ಇದು ಕೂಡ ಹೆಚ್ಚಾಗ್ತಾ ಇದೆ. ಆಮೇಲೆ ಕಳೆದ 4 ವರ್ಷಗಳಲ್ಲಿ ಮತ್ತೆ ಮುಂದಿನ ವರ್ಷನೂ ಕೂಡ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್
ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್, ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ, ಅದು ಪಾಸ್ ಮಾಡಿದ್ರು. ಯಾಕಂದ್ರೆ ಅದಕ್ಕಿಂತ ಹಿಂದಿನ ಕೆಲವು ವರ್ಷಗಳಲ್ಲಿ ಫಿಸ್ಕಲ್ ಡಿಫಿಸಿಟ್ ಎದ್ವಾ ಜಾಸ್ತಿ ಆಗ್ಬಿಟ್ಟಿತ್ತು, ರೆವಿನ್ಯೂ ಡಿಫಿಸಿಟ್ ಜಾಸ್ತಿ ಆಗ್ಬಿಟ್ಟಿತ್ತು, ಮತ್ತೆ ಸಾಲನು ಕೂಡ GDP-ಗಿಂತ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಆ ಕಾಯ್ದೆನಲ್ಲಿ 3 ಮಾನದಂಡಗಳನ್ನ ಇಟ್ಟಿದ್ದಾರೆ, ಪ್ಯಾರಾಮೀಟರ್ಸ್. ಅದೇನಪ್ಪ ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಅಂದ್ರೆ ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಅದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಆಗಬಾರ್ದು. ದಟ್ ಇಸ್ ಒಂದು. ಎರಡನೇದು ಫಿಸ್ಕಲ್ ಡಿಫಿಸಿಟ್, ವಿತ್ತೀಯ ಕೊರತೆ, ಅದು 3% ಒಳಗಡೆ ಇರಬೇಕು, ಲೆಸ್ ದ್ಯಾನ್ 3%. ಆಮೇಲೆ ಸಾಲ GDP-ಯ 25% ಒಳಗಡೆ ಇರಬೇಕು. ಈ 3 ಪ್ಯಾರಾಮೀಟರ್ಸ್ ಏನಿದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ, ಅದನ್ನ ನಾವು ಕಳೆದ 4 ವರ್ಷಗಳಿಂದ ಕೂಡ ಮೇಂಟೈನ್ ಮಾಡಿದ್ವಿ. ಮುಂದಿನ ವರ್ಷನೂ ಕೂಡ ಮೇಂಟೈನ್ ಆಗ್ತಾ ಇದೆ. ನಿಮಗೆ ರೆವಿನ್ಯೂ ಸರ್ಪ್ಲಸ್ ಹೋದ ಸಾರಿ 522 ಕೋಟಿ ಅಂತ ತೋರಿಸಿದ್ದು, ಈ ಸಾರಿ ಮುಂದಿನ ವರ್ಷಕ್ಕೆ ಅದು 137 ಕೋಟಿ ರೂಪಾಯಿ ರೆವಿನ್ಯೂ ಸರ್ಪ್ಲಸ್. ಅಂದ್ರೆ ರೆವಿನ್ಯೂ ಸರ್ಪ್ಲಸ್ ನಲ್ಲೇ ಇದ್ದೀವಿ. ಆಮೇಲೆ ಫಿಸ್ಕಲ್ ಡಿಫಿಸಿಟ್ 2.61% ಇದೆ. 2.61 ಅಂದ್ರೆ 3% ಒಳಗಡೆನೆ ಇದೆ. ಕಳೆದ ವರ್ಷ ಅದು 2.30 ಇತ್ತು, ಈಗ ಈ ಸಾರಿ 2.61 ಆಗಿದೆ. ಅಂದ್ರೆ ಇಟ್ ಈಸ್ ಲೆಸ್ ದ್ಯಾನ್ 3%. ನಂಬರ್ 1. ನಂಬರ್ 2. ನಂಬರ್ 3, ಸಾಲ ಕಳೆದ ವರ್ಷ 18.61% ಇತ್ತು, 18.67% ಇತ್ತು. ಈ ವರ್ಷ ಅದು 18.93% ಇದೆ. 18.93% ಇದೆ. ದಟ್ ಮೀನ್ಸ್ 25 ಒಳಗಡೆ ಇರಬೇಕು ಅಂತ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಹೇಳ್ತದಲ್ಲ, ಅದು ಒಳಗಡೆನೆ ಇದೆ. ಇದರಿಂದ we have maintained the fiscal discipline throughout our regime. ಆಮೇಲೆ ಈ SCP TSP ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್, ಸ್ಪೆಷಲ್ ಕಾಂಪೋನೆಂಟ್ ಶೆಡ್ಯೂಲ್ ಕಾಸ್ಟ್ ಪ್ಲಾನ್ ಮತ್ತೆ ಟ್ರೈಬಲ್ ಸಬ್ ಪ್ಲಾನ್, ಅದು ಕಳೆದ ವರ್ಷ ಅಂದ್ರೆ 16-17, ಈ ವರ್ಷ 19,543 ಕೋಟಿ ಇತ್ತು. ಮುಂದಿನ ವರ್ಷಕ್ಕೆ ಅದು 27,707 ಕೋಟಿ ಆಗಿದೆ. 27,707 ಕೋಟಿ ಅಂದ್ರೆ there is a growth of 42%. SCP TSP ನಲ್ಲಿ ಇಷ್ಟು ಜಾಸ್ತಿ ಆಗ್ತದೆ. 41, 43. ಅದೇ ಅದು SCP ನಲ್ಲಿ 41%,
42 ಇದರಲ್ಲಿ 43% ಮತ್ತೆ ಓವರ್ ಆಲ್ 42% ಆಗುತ್ತೆ. ಆಮೇಲೆ ಕಳೆದ ವರ್ಷ ನಾವು ಏನು ಟ್ಯಾಕ್ಸು, ಓನ್ ಟ್ಯಾಕ್ಸು, ಟ್ಯಾಕ್ಸ್ ರೆವಿನ್ಯೂ ಮತ್ತೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಗುರಿ ಇಟ್ಕೊಂಡಿದ್ದು, ಅದರಲ್ಲಿ ಎಕ್ಸೆಪ್ಟ್ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಇನ್ನು ಉಳಿದವೆಲ್ಲ ಗುರಿ ತಲುಪಿದ್ದೀವಿ. ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ, ಎಕ್ಸೈಜ್ನಲ್ಲಿ ಮತ್ತೆ ಮೋಟಾರ್ ವೆಹಿಕಲ್ಸ್ನಲ್ಲಿ ಟಾರ್ಗೆಟ್ಗಿಂತ ಸ್ವಲ್ಪ ಜಾಸ್ತಿನೇ ಹೋಗಿದ್ದೀವಿ. ಇದರಲ್ಲಿ ಮಾತ್ರ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಸುಮಾರು 1350 ಕೋಟಿ ರೂಪಾಯಿಗಳು ಕಡಿಮೆ ಆಗಿದೆ. ಇಟ್ ಇಸ್ ಮೇನ್ಲಿ ಬಿಕಾಸ್ ಡಿಮಾನಿಟೈಸೇಷನ್ ಇಂದ. ಯಾಕಂದ್ರೆ ನವೆಂಬರ್ ಇಂದ ಈಚೆಗೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ 25% ಕಡಿಮೆ ಆಗಿದೆ. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ 25% ಕಡಿಮೆ ಆಗಿದೆ. ಸೊ ಹಂಗಾಗಿ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ನಲ್ಲಿ ನಾವು ವಿ ಆರ್ ಲೂಸಿಂಗ್ ಈ ಇದರಲ್ಲಿ 16-17ರಲ್ಲಿ $1,350 ಕೋಟಿ ರೂಪಾಯಿ ಕಡಿಮೆ ಆಗುತ್ತೆ. ಸೊ ಮುಂದಿನ ವರ್ಷನೂ ಕೂಡ ಅದರ ಎಫೆಕ್ಟ್ ಇರ್ತದೆ ಅಂತ ಅನಿಸುತ್ತೆ. ಮತ್ತೆ ಎಲ್ಲ ಮೇಜರ್ ಇಲಾಖೆಗಳಿಗೆ, ಕೃಷಿ, ತೋಟಗಾರಿಕೆ ಎಲ್ಲಕ್ಕೂ ಕೂಡ ಹೆಚ್ಚು ಅನುದಾನವನ್ನು ಒದಗಿಸಿದ್ದೀವಿ. ನೀರಾವರಿಗೆ ಈ ವಾರ ನಮ್ಮ ಜಗದೀಶ್ ಶೆಟ್ಟರು ಟೀಕೆ ಮಾಡಿದ್ದಾರೆ, ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿಲ್ಲ ಅಂತೇಳಿ ಹೇಳಿದ್ದಾರೆ. ನಿಮಗೆ ಮಾಹಿತಿ ಕೊಡಬೇಕಾದ್ರೆ ಭಾರಿ ನೀರಾವರಿಯಲ್ಲಿ 16-17ರಲ್ಲಿ 12,697 ಕೋಟಿ ವರ್ಷಕ್ಕೆ 15,929 ಕೋಟಿ ಇದೆ. ಅಂದ್ರೆ ಸುಮಾರು 3,233 ಕೋಟಿ. 3,233 ಕೋಟಿ. ನಾವು 5 ವರ್ಷಗಳಲ್ಲಿ ನೀರಾವರಿಗೆ 50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದರು. 50,000 ಕೋಟಿ. ಈ 5 ವರ್ಷಗಳಲ್ಲಿ ಬರೀ ಮೇಜರ್ ಮತ್ತು ಮೀಡಿಯಂ ಇರಿಗೇಷನ್ ಒಂದರಲ್ಲೇ $54,896 ಕೋಟಿ, ಅಂದ್ರೆ 17-18 ಸೇರಿ. ನಾವು ಬರೀ ಮೇಜರ್ ಮೀಡಿಯಂ ಅಂತ ಹೇಳಿರ್ಲಿಲ್ಲ. ನಾವು ನೀರಾವರಿಗೆ 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ಮೇಜರ್ ಅಂಡ್ ಮೀಡಿಯಂಗೆ 54,893 ಕೋಟಿ ರೂಪಾಯಿ ಖರ್ಚಾಗ್ತದೆ. ಅವರು ಮೇಜರ್ ಇರಿಗೇಷನ್ಗೆ ಖರ್ಚು ಮಾಡಿದ್ದದ್ದು 21,125 ಕೋಟಿ 5 ವರ್ಷಗಳಲ್ಲಿ. 21,125
125 ಕೋಟಿ. ನಾವು 33,771 ಕೋಟಿ ಅವ್ರಿಗಿಂತ ಜಾಸ್ತಿ ಖರ್ಚು ಮಾಡಿದ್ವಿ ಬರೀ ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್ ಒಂದರಲ್ಲಿ. ಸೊ ದಟ್ ಮೀನ್ಸ್ ಟು ಸೇ ನಾವು ಜನರಿಗೆ ಏನು ಮಾತು ಕೊಟ್ಟಿದ್ದವರು ನೀರಾವರಿಗೆ 54,000 ಕೋಟಿ ಖರ್ಚು ಮಾಡ್ತೀವಿ ಅಂತ, ಮೇಜರ್ ಅಂಡ್ ಮೀಡಿಯಂ ಇರಿಗೇಷನ್ ಎರಡರಿಂದ more than 60,000, more than 62,400, 500, ಸುಮಾರು 62,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಬರ್ತಾ ಇದ್ದೀವಿ. 62,000 ಕೋಟಿ.